ಗೈಸ್ ಇವತ್ತು ನಾವು ಟ್ರಾವೆಲ್ ಮಾಡ್ತಿರೋದು ಮೋಸ್ಟ್ ಡೇಂಜರಸ್ ಟ್ರೈನಲ್ಲಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಈ ವ್ಲಾಗಲ್ಲಿ ನಾನು ಹೋಗ್ತಿರೋದು ಒನ್ ಆಫ್ ದ ಮೋಸ್ಟ್ ಡೇಂಜರಸ್ ಟ್ರೈನ್ ಇನ್ ಇಂಡಿಯಾ. ಟ್ರೈನ್ ಏನು ಡೇಂಜರ್ ಇಲ್ಲ, ಅದು ಹೋಗ್ತೀವಲ್ಲ ಜರ್ನಿ ಡೇಂಜರ್. ಯಾಕಂದರೆ ಈ ಜರ್ನಿ ನಾವು ಪಂಬನ್ ಬ್ರಿಡ್ಜ್ ದಾಟಿ ಹೋಗ್ತೀವಿ. ಪಂಬನ್ ಬ್ರಿಡ್ಜ್ ಅಂದರೆ ಒನ್ ಆಫ್ ದ ಮೋಸ್ಟ್ ಡೇಂಜರಸ್ ಬ್ರಿಡ್ಜ್ ಅಂತಲೂ ಹೇಳ್ಬೋದು. ಗೈಸ್ ಇದು ನಾನು ಹೇಳ್ತಿಲ್ಲ, ಗೂಗಲಲ್ಲಿ ಹೋಗಿ ಮೋಸ್ಟ್ ಡೇಂಜರಸ್ ಟ್ರೈನ್ ಯಾವುದಂತ ಸರ್ಚ್ ಮಾಡಿದ್ರೆ ಬರೋದೆ ಪಂಬನ್ ಬ್ರಿಡ್ಜು ಮತ್ತು ರಾಮೇಶ್ವರಂ ಎಕ್ಸ್ಪ್ರೆಸ್ ಅಂತ. ನಾವು ಆಲ್ರೆಡಿ ಟಿಕೆಟ್ ಎಲ್ಲ ಬುಕ್ ಮಾಡ್ಕೊಂಡಿದ್ದೀವಿ. ಇದು ಬರೀ ತಿಂಗಳಿಗೆ 2 ಟ್ರೈನ್ ಇರೋದು. ಹಸಿಗೆರೆಯಿಂದ ರಾಮೇಶ್ವರಮಿಗೆ ಹೋಗ್ತಿರೋದು. ನಾವು ಹಸಿಗೆರೆಯಿಂದನೇ ಸಿಕ್ಕಿದ್ದು, ನಮಗೆ ಬೇರೆ ಕಡೆಯಿಂದ ಇರಲಿಲ್ಲ. ಇದು ನಾವು ಹೋಗ್ತಿರೋದು ರಾಮೇಶ್ವರಂ, ಇಂಡಿಯಾದು ಲಾಸ್ಟ್ ಲ್ಯಾಂಡ್ ಪಾಯಿಂಟ್ ಇದೆಯಲ್ಲ ಧನುಷ್ಕೋಡಿ, ಆ ರಾಮೇಶ್ವರಮಿಗೆ ಅಲ್ಲಿ ಹೋಗ್ತಿರೋದು ನಾವು. ಆ ಜರ್ನಿ ಕಂಪ್ಲೀಟಾಗಿ ಡೀಟೇಲಾಗಿ ಹೇಳ್ಕೊಡ್ತೀನಿ, ಈ ವಿಡಿಯೋ ಎಂಡ್ ತನಕ ನೋಡಿ. ಗೈಸ್ ನೋಡಿ, ಇದೆ ನಮ್ಮ ರಾಮೇಶ್ವರಂ ಟ್ರೈನು. ಡಬ್ಬಾ ನಂಬರ್ ಬಂದ್ಬಿಟ್ಟು S4, ಸೀಟ್ ನಂಬರ್ 22. ಸೀಟ್ ನಂಬರ್ 22 ಹೋಗೋಣ. ಗೈಸ್ ನೋಡಿ, ಇವರು ನಮ್ಮ ಜೊತೆನೇ ಜರ್ನಿ ಮಾಡ್ತಿರೋದು. 3 ಜನ ನಮ್ಮ ಜೊತೆನೇ ಬರ್ತಾವ್ರೆ. ಅವರು ರಾಮೇಶ್ವರಮಿಗೆ, ನಾವು ರಾಮೇಶ್ವರಮಿಗೆ. ಬನ್ನಿ ಹೋಗೋಣ. ಗೈಸ್ ನೋಡಿ, ನಮ್ಮ ಟ್ರೈನ್ ಒಳಗಡೆ ತೋರಿಸೋದಾದರೆ ಸೀಟ್ಸ್ ಮಾತ್ರ ಕ್ಲೀನಾಗಿದ್ದಾವೆ. ಮತ್ತು ಇಲ್ಲಿ ಮಿರರ್ ಒಂದು ಕೊಟ್ಟಿದ್ದಾರೆ, ಮತ್ತು 2 ಸಾಕೆಟ್ಸ್ ಕೊಟ್ಟಿದ್ದಾರೆ, ಪವರ್ ಸಾಕೆಟ್ಸು, ಮತ್ತು ಫ್ಯಾನು, ಇಂಟೀರಿಯರು, ಮತ್ತು ಟ್ರೈನ್ ಕ್ಲೀನಾಗಿದೆ ನೋಡಿ. ಇಲ್ಲಿ ಏನಾರ ಗಲೀಜಾದರೆ ಕಾಂಟ್ಯಾಕ್ಟ್ ನಂಬರು ಕೊಟ್ಟಿದ್ದಾರೆ. ಟ್ರೈನ್ ಮಾತ್ರ ಕ್ಲೀನಾಗಿದೆ. ಗೈಸ್ ಈಗ ನಾವು ಹಸಿಗೆರೆಯಿಂದ ಡಿಪಾರ್ಚರ್ ಆಗಿದ್ದೀವಿ. ನಮ್ಮ ಟೋಟಲ್ ಜರ್ನಿ ಅವರ್ ಬಂದ್ಬಿಟ್ಟು 20 ಅವರ್. 1 ಡೇ 1 ನೈಟ್ ಫುಲ್ ಆಗುತ್ತೆ. ನಾವು ಪಂಬನ್ ಬ್ರಿಡ್ಜ್ ಹೋಗೋಷ್ಟರಲ್ಲಿ ಒಂದು ಕಮ್ಮಿ ಅಂದರೂ 5:30, 6:30 ಆಗುತ್ತೆ. ಒಂಚೂರು ಡಿಲೇ ಆದರೆ 6:30 ಆಗುತ್ತೆ. ಒಳ್ಳೆ ಸನ್ಸೆಟ್ ವ್ಯೂ ಸಿಗುತ್ತೆ ಅಂತಾನೆ ನಾನು ಅನ್ಕೊಂಡಿದ್ದೀನಿ. ಹೆಂಗಾಗುತ್ತೆ ಅಂತ ನನಗೂ ಗೊತ್ತಿಲ್ಲ ಗೈಸ್. ಮತ್ತೆ ತುಂಬಾ ಜನ ಹೇಳ್ತಾರೆ ಮೋಸ್ಟ್ ಡೇಂಜರಸ್ ಟ್ರೈನ್ ಅಂತ. ನನಗೆ ಏನ್ ಅನ್ಸುತ್ತೆ ಗೊತ್ತಾ, ಮೋಸ್ಟ್ ಡೇಂಜರಸ್ ಪ್ಲಸ್ ಬ್ಯೂಟಿಫುಲ್ ಟ್ರೈನ್ ಅನ್ಸುತ್ತೆ. ಯಾಕಂದ್ರೆ ನೀವೇ ಇಮ್ಯಾಜಿನ್ ಮಾಡಿ, ಒಂದು ಟ್ರೈನು ಆ ಕಡೆ ಈ ಕಡೆ ಮಧ್ಯದಲ್ಲಿ ಟ್ರೈನ್ ಹೋಗ್ತಾ ಇದ್ರೆ ಯಾವ ತರ ವ್ಯೂ ಬರುತ್ತೆ ಅಂತ ಇಮ್ಯಾಜಿನ್ ಮಾಡಿ. ಜಸ್ಟ್ ನನಗೆ ಬ್ಯೂಟಿಫುಲ್ ಅನ್ಸುತ್ತೆ. ನಿಮಗೇನು ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಗೈಸ್ ನೋಡಿ, ನನಗೆ ಈ ಸೈಟ್ ಅಲರ್ಟ್ ಆಗಿದೆ. ನನಗೆ ಬೇಕಂತಲೇ ಇದು ಸೀಟ್ ಬುಕ್ ಮಾಡಿರೋದು. ಯಾಕಂದರೆ ಇಲ್ಲಿಂದ ಆರಾಮ್ಸೆ ಕ್ಯಾಪ್ಚರ್ ಮಾಡ್ಬೋದು. ಏನಾರ ವೀಡಿಯೋಸ್ ಏನಾರ ತೆಗಿಯೋದಿದ್ರೆ ಆರಾಮ್ಸೆ ನೋಡಿ ವೀಡಿಯೋಸ್ ತೆಗಿಬೋದು. ಅದಕ್ಕೆ ಅಂತಲೇ ಇದು ನಾನು ಬೇಕು ಅಂತ ಬುಕ್ ಮಾಡಿದ್ದೀನಿ. ಬನ್ನಿ, ಇಲ್ಲಿ ಕುತ್ಕೊಂಡು ಆರಾಮ್ಸೆ ವೀಡಿಯೋಸ್ ಮಾಡುತ್ತಾ ಜರ್ನಿ ಎಂಜಾಯ್ ಮಾಡ್ತಾ ಹೋಗೋಣ. ಸರ್ ಏನಿದು? ಇಡ್ಲಿ, ದೋಸೆ, ಚಪಾತಿ. ಎಷ್ಟು? 60. ಗೈಸ್ ಈಗ ನಾವು ಸಲೀನರ್ ಜಂಕ್ಷನಲ್ಲಿ ಇದ್ದೀವಿ, ತಮಿಳ್ನಾಡಲ್ಲಿ. ಇವಾಗ ಟೈಮ್ ಬಂದ್ಬಿಟ್ಟು 7:30 ಆಗ್ತಾ ಇದೆ. ಊಟ ಬೇಕಂದ್ರೆ ಇಲ್ಲಿಂದ ತಗೋಬೋದು. ಇಲ್ಲಿ ನೋಡಿ, ಇಲ್ಲಿ ಚಪಾತಿ, ಬಿರಿಯಾನಿ ಎಲ್ಲ ಸಿಗ್ತಾ ಇದೆ. ನೀವು ಬೇಕಂದ್ರೆ ಇಲ್ಲಿಂದ ತಗೋಬೋದು. ಮತ್ತು ನಾಳೆ ಬೆಳಗ್ಗೆನೇ ನಾವು ಪಂಬನ್ ಬ್ರಿಡ್ಜಿಗೆ ಹೋಗ್ತೀವಿ. ಇವಾಗ ನಾನು ಊಟ ತಂದಿದ್ದೀನಿ. ಇವಾಗ ಊಟ ಮಾಡ್ಕೊಂಡು ಮಲ್ಕೊಂಡು ಬೆಳಗ್ಗೆನೆ ಪಂಬನ್ ಬ್ರಿಡ್ಜ್ ಸಿಗುತ್ತೆ, ಅದು ಕವರ್ ಮಾಡೋಣ ಬನ್ನಿ. ಗೈಸ್ ನೋಡಿ, ಇಲ್ಲಿ ಅಕ್ಕ ತಮ್ಮ ನನ್ನ ವ್ಲಾಗ್ ನೋಡ್ತಾವ್ರೆ. ಗೈಸ್ ಈಗ ನಾನು ಮಲ್ಗಕ್ಕೆ ಹೋಗ್ತಾ ಇದ್ದೀನಿ. ನಾಳೆ ಸಿಗ್ತೀನಿ ನಿಮಗೆ. ಬಾಯ್ ಬಾಯ್.
ನೋಡಿ ಈಗ ನಾವು ರಾಮನಾಥಪುರಮಲ್ಲಿ ಇದ್ದೀವಿ. ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಪಂಬನ್ ಬ್ರಿಡ್ಜು. ಗೈಸ್ ನೋಡಿ ಇವಾಗ ನಾನು ಗೋಪ್ರೋ ಮೌಂಟ್ ಮಾಡಿದ್ದೀನಿ, ಯಾಕಂದರೆ ಪಂಬನ್ ಬ್ರಿಡ್ಜ್ ಮುಂದ್ಗಡೆ ಇದೆ, ಅದಕ್ಕೆ ಗೋಪ್ರೋ ಮೌಂಟ್ ಮಾಡಿದ್ದೀನಿ. ನಿಮಗೆ ಬೆಸ್ಟ್ ವ್ಯೂ ತೋರಿಸ್ತೀನಿ ನೋಡಿ. ಇವಾಗ ಪಂಬನ್ ಬ್ರಿಡ್ಜಿಂದು ನೀವು ಯಾವತ್ತೂ ನೋಡಿರಬಾರ್ದು ಆ ಥರ ವ್ಯೂ ತೋರಿಸ್ತೀನಿ. ಇದು ರಾಮನಾಥಪುರಂ ಆದಮೇಲೆ ಪಂಬನ್ ಬ್ರಿಡ್ಜ್ ಸಿಗುತ್ತೆ. ಗೈಸ್ ನೋಡಿ ಪಂಬನ್ ಬ್ರಿಡ್ಜ್ ಬಂದಿದೆ ಅಲ್ಲಿ ಆ ಸೈಡ್ ನೋಡಿ ಪಂಬನ್ ಬ್ರಿಡ್ಜ್ ಬಂದಿದೆ. ವಾವ್ ಗೈಸ್ ನೋಡಿ ಯಾವ ಥರ ಇದೆ, ಸಕ್ಕತ್ತಾಗಿದೆ ವ್ಯೂ. ಗೈಸ್ ನೋಡಿ ಅದೆಲ್ಲ ಬೋಟ್ಸು, ಕಮ್ಮಿ ಅಂದರೂ 100ಕ್ಕಿಂತ ಮೇಲಿದೆ ಅಲ್ಲಿ ಬೋಟ್ಸು. ಇದು ಫಿಶಿಂಗ್ ಅವ್ರದ್ದು ಬೋಟ್ಸ್ ಇದು. ಗೈಸ್ ನೋಡಿ ಅದು ನ್ಯಾಷನಲ್ ಹೈವೇ ಅದು. ಗೈಸ್ ಇದು ಓಲ್ಡ್ ರೈಲ್ವೆ ಟ್ರ್ಯಾಕ್ ಇದು. ಗೈಸ್ ನೋಡಿ ಈ ಕಡೆ ವ್ಯೂ ಪೂರ್ತಿ ಸಮುದ್ರ. ಎಲ್ಲಿ ದೂರ ತನಕ ನೋಡಿದ್ರು ಎಲ್ಲೂ ಏನು ಕಾಣಲ್ಲ, ಬರೀ ಸಮುದ್ರ. ಗೈಸ್ ಈ ಥರನೇ ಇದೆ. ಈ ಕಡೆ ವ್ಯೂ ತೋರಿಸ್ತೀನಿ. ಗೈಸ್ ನೋಡಿ ಈ ಕಡೆ ವ್ಯೂ ಎಷ್ಟು ಸಕ್ಕತ್ತಾಗಿದೆ ಅಂದರೆ, ಮತ್ತು ತುಂಬ ಡೇಂಜರು ಹಂಗೆ ಅನಿಸ್ತಾ ಇದೆ. ಯಾಕಂದರೆ ಏನೂ ಇಲ್ಲ ನೋಡಿ, ಡೈರೆಕ್ಟು ಗೈಸ್ ನೋಡಿ ವ್ಯೂ ನೋಡಿ ಗೈಸ್. ಶಿಪ್ಸ್ ಎಲ್ಲ ಯಾವ ಥರ ನಿಂತಿದ್ದಾವೆ ಅಂದರೆ ಅಷ್ಟು ಸಕ್ಕತ್ತಾಗಿ ನಿಂತಿದ್ದಾವೆ. ಗೈಸ್ ಇದು ಅರ್ಲಿ ಮಾರ್ನಿಂಗ್ ವ್ಯೂ, 6:30 ಆಗಿದೆ. ಗೈಸ್ ಇದು ಯಾಕೆ ಒನ್ ಆಫ್ ದ ಮೋಸ್ಟ್ ಡೇಂಜರಸ್ ಬ್ರಿಡ್ಜ್ ಅಂತ ಕರೀತಾರೆ ಅಂದರೆ, 22 ಡಿಸೆಂಬರ್ 1964 ಈ ಥರನೇ ಒಂದು ಪ್ಯಾಸೆಂಜರ್ ಟ್ರೈನು ಈ ಬ್ರಿಡ್ಜ್ ಮೇಲೆ ಪಾಸ್ ಆಗ್ತಾ ಇರುತ್ತೆ. ಆಗ ಇದ್ದಕ್ಕಿದ್ದಂಗೆ ವೆದರ್ ಚೇಂಜ್ ಆಗುತ್ತೆ. ಸಮುದ್ರದಿಂದ ಒಂದು ದೊಡ್ಡ ಅಲೆ ಬಂದು ಟ್ರೈನಿಗೆ ಕೊಚ್ಕೊಂಡು ಹೋಗುತ್ತೆ. ಆಗ ಸುಮಾರು 200 ಜನ ಪ್ಯಾಸೆಂಜರು ಅವ್ರ ಪ್ರಾಣವನ್ನು ಕಳ್ಕೊತಾರೆ. ಆ ಇನ್ಸಿಡೆಂಟ್ನಲ್ಲಿ ಧನುಷ್ಕೋಡಿ ಊರು ಸರ್ವನಾಶ ಆಗುತ್ತೆ. ಈ ಬ್ರಿಡ್ಜ್ ಲೆಂತ್ ಬಂದ್ಬಿಟ್ಟು 2.08 ಕಿಲೋಮೀಟರು. ಮತ್ತೆ ಈ ಬ್ರಿಡ್ಜಿಗೆ ವರ್ಟಿಕಲ್ ಬ್ರಿಡ್ಜ್ ಅಂತಾನು ಕರೀತಾರೆ. ಯಾಕಂದ್ರೆ ಈ ಬ್ರಿಡ್ಜಿಂದು ಮಿಡಲ್ ಸೆಕ್ಷನ್ನು ಡೈರೆಕ್ಟ್ ಮೇಲೆ ಲಿಫ್ಟ್ ಆಗುತ್ತೆ. ಆಗ ದೊಡ್ಡ ಶಿಪ್ ಪಾಸ್ ಆಗುತ್ತೆ, ಆಮೇಲೆ ಮತ್ತೆ ಪೊಸಿಷನಿಗೆ ಅದೇ ಬರುತ್ತೆ. ಗೈಸ್ ನೋಡಿ ಈಗ ನಾವು ಇಳಿದ್ವಿ. ಎಕ್ಸ್ಪೀರಿಯನ್ಸ್ ಹೇಳೋದಾದರೆ ಸಖತ್ತಾಗಿತ್ತು ಎಕ್ಸ್ಪೀರಿಯನ್ಸ್, ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ತೀನಿ. ಯಾಕಂದರೆ ನನಗೂ ಆಸೆ ಇತ್ತು ಮೋಸ್ಟ್ ಡೇಂಜರಸ್ ಟ್ರೈನಲ್ಲಿ ಕೂರಬೇಕು ಅಂತ. ಎಲ್ಲರೂ ಹೇಳ್ತಾರೆ ಏನು ಡೇಂಜರ್ ಏನಿಲ್ಲ ಅಂತ. ಅಲ್ಲಿ ಕೂರ್ತಾರಲ್ಲ ಅವ್ರಿಗೆ ಗೊತ್ತಾಗುತ್ತೆ. ಮತ್ತು ಅದು ಇವಾಗ ಹೊಸಾದು ಮಾಡಿದಾರಲ್ಲ ಅದಕ್ಕೆ ಅಷ್ಟು ನಮಗೆ ಇದ್ದನ್ನಿಸ್ತಿಲ್ಲ. ಹಳೇದಿತ್ತಲ್ಲ ಅದು ಇನ್ನೂ ಒಂಚೂರು ಕೆಳಗಡೆ ಇತ್ತಲ್ಲ ಅವಾಗ ಇನ್ನೂ ಭಯ ಆಗ್ತಿತ್ತಂತೆ. ಮತ್ತು ಆ ಪಟ್ರಿಯಲ್ಲೇ ಟ್ರೈನ್ ಡಂಪ್ ಆಗಿರೋದು. ಇವಾಗ ನಾವು ರಾಮೇಶ್ವರಂ ಸ್ಟೇಷನಿಗೆ ಇಳಿದಿದ್ದೀವಿ ನೋಡಿ, ಇಲ್ಲೇ ರಾಮೇಶ್ವರಂ.
ಗೈಸ್ ನೋಡಿ ಇದೇ ಸ್ಟಾಪು ಡೆಡ್ ಎಂಡು, ನಮ್ಮ ರೈಲ್ವೇದು ಡೆಡ್ ಎಂಡ್ ಅಂದರೆ ಇದೆ. ರಾಮೇಶ್ವರಮಿಗೆ ಬಂದಿದ್ದೀವಿ ನಾವು. ಇದ್ರ ಮುಂದಿನ ವಿಡಿಯೋ ಧನುಷ್ಕೋಡಿ ಮತ್ತು ಎಲ್ಲ ಡೀಟೇಲ್ ಆಗಿರುತ್ತೆ. ನೆಕ್ಸ್ಟ್ ವಿಡಿಯೋ ಇರುತ್ತೆ. ಈ ವಿಡಿಯೋ ಲೆಂತ್ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ಪಾರ್ಟ್ 2. ಮತ್ತು ನಿಮಗೆ ಈ ವಿಡಿಯೋ ಏನಾರು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನೆಕ್ಸ್ಟ್ ಪ್ಲೇಸ್ ಎಲ್ಲಿ ಹೋಗ್ಬೇಕಂತಲೂ ತಿಳಿಸಿ.